ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಫ್ ಯು ಡೋಂಟ್ ಮೈಂಡ್ ನಾನು ಆಮೇಲೆ ಫೋನ್ ಮಾಡ್ತೀನಿ. ನೀತಾ ಅದಿ ಅದಿ ಏನಾಯ್ತು? ಇಷ್ಟೊಂದು ಪೆಟ್ ಮಾಡ್ಕೊಂಡ್ ಬಂದಿದ್ಯಲ್ಲ. ಅದೇ ಏನ್ ಮಾಡ್ಕೊಂಡಿದ್ಯೋ? ಯಾರ ಜೊತೆ ನಾನು ಜಗಳ ಮಾಡ್ಕೊಂಡಿಯಾ? ಇಲ್ಲ. ಅದೇ ಆರ್ ಯು ಆಲ್ ರೈಟ್? ಫ್ಯಾಮಿಲಿ ಡಾಕ್ಟರ್ ಕಾಲ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಎಲ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಒಂದೇ ಸಮ ಈ ತರ ಪ್ರಶ್ನೆ ಕೇಳ್ತಿದ್ರೆ ಅವ್ನ್ ಏನಂತ ಉತ್ತರ ಕೊಡ್ತಾನೆ? ಏನಾಯ್ತು ಅಂತ ಹೇಳು. ಅದು ಲಕ್ಕಿ. ಅದೇ ಏನಾಯ್ತು? ಅಯ್ಯೋ, ನೀವೆಲ್ಲ ಗಾಬರಿ ಆಗೋಂಥದ್ದು ಏನೂ ಆಗಿಲ್ಲ. ಆದಿ ಆರಾಮಾಗಿದ್ದಾನೆ. ಅಲ್ಲಮ್ಮ, ಆರಾಮಾಗಿದ್ದಾನೆ ಅಂತೀಯ? ನೋಡಿದ್ರೆ ಮೈ ತುಂಬಾ ಗಾಯ ಮಾಡ್ಕೊಂಡಿದ್ದಾನೆ. ಅಜ್ಜಿ, ನೀವು ಗಾಬರಿ ಆಗೋಂಥದ್ದು ಏನೂ ಆಗಿಲ್ಲ. ಆದಿ, ನೀನ್ ಹೇಳು. ಅಡ್ಮಿಷನ್ ದಿನ ನಾನ್ ಗಾಯ ಮಾಡ್ಕೊಂಡಾಗ ನೀನು ನನ್ನ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ದೆ. ಈಗ ನೀನ್ ಬಿದ್ದಾಗ ನಾನ್ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ದೆ ಅಲ್ವಾ ಆದಿ? ಹೇಳು. ನನ್ ಮಾತ್ ನಂಬೋರು ಕಮ್ಮಿ, ನೀನೇ ಹೇಳು. ನಾನು ಹೇಳ್ದಂಗೆ ಹೇಳ್ತೀಯಾ ಇಲ್ಲ ಅಡ್ಮಿಷನ್ ದಿನ ಏನಾಯ್ತು ಅಂತ ತಾತನ ಹತ್ರ ನಾನು ಲಕ್ಷ್ಮಿ, ಅದೇನ್ ಗುಟ್ಟು ನಿಮ್ಮಿಬ್ಬರ ಮಧ್ಯೆ? ಏನಿಲ್ಲ ತಾತ, ಡಾಕ್ಟರು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಊಟ ಆದ್ಮೇಲೆ ಅದನ್ನ ತಗೊಳ್ಳೋದನ್ನ ಮರಿಬೇಡ ಅಂತ ಹೇಳ್ದೆ ಅಷ್ಟೆ. ಅಲ್ಲ ಕಣೋ, ಇಷ್ಟೊಂದು ಪೆಟ್ ಮಾಡ್ಕೊಂಡಿದ್ಯಾ? ಎಲ್ಲೋ ಬಿದ್ದೆ? ಜೋರಾಗೇನಿಲ್ಲ ಅತ್ತೆ, ಕಾಲೇಜಲ್ಲಿ ಕಾಲ್ ಜಾರ್ ಬಿದ್ದೆ ಅಷ್ಟೆ. ಅದೇ ಕಾಲೇಜಲ್ಲಿ ಕಾಲ್ ಜಾರ್ ಬಿದ್ದೆ ಅಂತ ಹೇಳ್ತಿದ್ಯಾ? ಹಣೆಲ್ ಗಾಯ ಆಗಿದೆ, ಕೈಯಲ್ಲಿ ನೋಡಿದ್ರೆ ಎಲ್ಲ ತರ್ಚಿರೋ ಗಾಯ ಇದೆಯಲ್ಲೋ? ಅದು ಮೆಟ್ಲ ಮೇಲಿಂದ ಸ್ಲಿಪ್ ಆದೆ. ಸೈಡ್ ವಾಲು ಸಿಮೆಂಟ್ ಇತ್ತು, ಅದರಿಂದ ತರ್ಚ್ಕೋತು ಅಷ್ಟೆ. ನೋಡ್ಕೊಂಡು ಓಡಾಡೋದಲ್ವೇನೋ ಆದಿ? ನಾನು ಅದನ್ನೇ ಹೇಳ್ದೆ ಅಜ್ಜಿ. ನನಗೂ ಜಾರ್ ಬಿದ್ದಿರೋ ಅನುಭವ ಇತ್ತಲ್ವಾ. ಮೊಸೈಕ್ ಮಾರ್ಬಲ್ಸ್ ಬೇರೆ ಜಾರತ್ತೆ ಅಂತ ಹೇಳ್ದೆ, ನಿಧಾನ ಓಡಾಡು ಅಂತ. ದೇವ್ರದೇ, ಜಾಸ್ತಿ ಏನೂ ಆಗಿಲ್ವಲ್ಲ? ಬಾರೋ ಒಳಗೆ. ನಡಿಯದಿ, ಹುಷಾರು ಬಪ್ಪ, ನಿಧಾನ. ಅಕ್ಕ, ಲಕ್ಷ್ಮಿ, ಏನಾಯ್ತು? ಏನಾದ್ರೂ ಬೇಕಿತ್ತ? ಹ್ಯಾಪಿ ವುಮೆನ್ಸ್ ಡೇ. ನಿಂಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ. ಏನಿದು? ತಗೊಳ್ಳಿ ಅಕ್ಕ, ಗೊತ್ತಾಗತ್ತೆ. ಗಿಫ್ಟಾ? ಥ್ಯಾಂಕ್ ಯು ಲಕ್ಷ್ಮಿ. ಅಲ್ಲ, ನೀನ್ ಓದ್ತಿರೋ ಹುಡುಗಿ, ನಿನಗೇನಾದ್ರೂ ಖರ್ಚಿಗೆ ಬೇಕಾಗತ್ತೆ. ಇದಕ್ಕೆಲ್ಲ ಖರ್ಚು ಮಾಡಿದ್ರೆ? ಅಕ್ಕ, ಯಾವ ಖರ್ಚು ಇಲ್ಲ, ಏನೂ ಇಲ್ಲ. ನನಗೆ ನೀವು ಸ್ಪೆಷಲ್ ಅನ್ಸಿದ್ರಿ. ನಿಮ್ಗೇನಾದರೂ ಕೊಡಬೇಕು ಅಂತ ಅನಿಸ್ತು, ಅದಕ್ಕೆ ಒಂದು ಸ್ಮಾಲ್ ಗಿಫ್ಟ್ ಅಷ್ಟೆ. ನಾನು ಸ್ಪೆಷಲ್ ಅನ್ಸಿದ್ನ? ಯಾಕೆ ಲಕ್ಷ್ಮಿ? ಹೌದು ಅಕ್ಕ, ಈ ಮನೇಲಿ ಅಜ್ಜಿ ತಾತ ಬಿಟ್ರೆ ನನಗೆ ತುಂಬ ಸಪೋರ್ಟಿವು ನೀವು ಮಾತ್ರ. ಲಕ್ಷ್ಮಿ, ಇದರಲ್ಲಿ ಏನು ಸ್ಪೆಷಲ್ ಇದೆ? ನಾನು ಈ ಮನೆ ಸೊಸೆ, ನೀನು ಈ ಮನೆ ಸೊಸೆ ಅಲ್ವಾ? ಆದರೂ ಅಕ್ಕ, ಮನೇಲಿ ಎಲ್ಲರೂ ನನ್ನ ವಿರುದ್ಧವಾಗಿರ್ಬೇಕಾದ್ರೆ ಅದನ್ನು ಯಾವುದನ್ನು ತಲೆಗೆ ಹಾಕೊಳ್ದೆ ನೀವು ನನಗೆ ತುಂಬ ಕೇರ್ ಮಾಡ್ತೀರಾ. ಸ್ವಂತ ತಂಗಿ ಥರನೇ ನನ್ನನ್ನು ನೋಡ್ಕೋತೀರಾ. ಇದೊಳ್ಳೆ ಕತೆ ಆಯ್ತಲ್ಲ. ನೀನು ತುಂಬ ಒಳ್ಳೆ ಹುಡುಗಿ ಲಕ್ಷ್ಮಿ. ನಾನೇನು ದೊಡ್ಡ ಉಪಕಾರ ಮಾಡಿಲ್ಲ ನಿನಗೆ.
ನೀವು ಎಲ್ಲರ ಥರ ಜೋರಾಗಿ ಮಾತಾಡಲ್ಲ ಅಕ್ಕ. ನೀವು ಮಾಡೋ ಕೆಲಸ, ನಿಮ್ಮ ಗುಣ ಯಾರೋ ನಿಮ್ಮನ್ನು ನೋಡಲಿ ಅಂತನೋ ಅಥವಾ ಇನ್ಯಾರನ್ನೋ ಮೆಚ್ಚಿಸ್ಬೇಕು ಅಂತನೋ ಆಗಿರಲ್ಲ. ನಿಮ್ಮ ಕೆಲಸನ ನೀವು ಮಾಡ್ತಾ ಇರ್ತೀರ, ಎಲ್ರಿಗೂ ಒಳ್ಳೆದನ್ನೇ ಬಯಸ್ತೀರ. ಆ ಗುಣ ನನಗೆ ತುಂಬ ಇಷ್ಟ ಆಗುತ್ತೆ ಅಕ್ಕ. ಆದರೆ ಅಕ್ಕ, ನಾನು ನಿಮ್ಮಷ್ಟೆಲ್ಲ ಸಾಫ್ಟ್ ಅಲ್ಲ, ನನ್ನ ಬಾಯಿ ಸ್ವಲ್ಪ ಜೋರು. ಆದರೆ ಒಂದು ಮನೆಗೆ ಸೊಸೆಯಾಗಿ ಹೇಗಿರಬೇಕು ಅನ್ನೋದನ್ನ ನಿಮ್ಮನ್ನು ನೋಡಿ ಕಲಿತೀನಿ ಅಕ್ಕ. ಲಕ್ಷ್ಮಿ, ನಾನು ನಿನ್ನನ್ನು ನೋಡಿ ಕಲಿಯೋದು ತುಂಬ ಇದೆ. ಥ್ಯಾಂಕ್ ಯು ಫಾರ್ ದಿ ಗಿಫ್ಟ್. ನಾವೊಂದು ಟೀಮ್ ಇದ್ದಾಗಲ್ವಾ? ಅಯ್ಯಬ್ಬ, ಹೇಳಪ್ಪ ನಿನ್ ಮೀಟ್ರ್ ಎಷ್ಟು? ನನ್ ಮೀಟ್ರ ನಿಂದಲ್ಲ, ಆಟೋ ಎಷ್ಟು ಮೀಟ್ರ್ ಓಡೈತೆ ಅಂತ ಕೇಳ್ದೆ. 220. ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಮಂಡ್ಯದಿಂದ ಬೆಂಗಳೂರಿಗೆ ಬರೋದಕ್ಕೆ 1 ರೂಪಾಯಿ ಖರ್ಚು ಮಾಡಿಲ್ಲ. ನೀನ್ ಇಲ್ಲಿಂದ ಇಲ್ಲಿಗೆ 200 ರೂಪಾಯಿ ತಂತಿದ್ಯಲ್ಲ. ಹೌದು, ನನಗೆ ಕೆಂಪಸ 10 ಬಾರಿ ಹೇಳಿಲ್ವಾ ಲಗೇಜ್ ಸಪ್ರೇಟ್ ಅಂತ. ಅಯ್ಯ ಕಾಕ, ನಾನಿರ್ಬೇಕಾದ್ರೆ ಈ ಹೊಟ್ಟಿ ಹೆಂಗಿತ್ತು. ನಾನಿಲ್ದೆ ಬರೀ ಸಪ್ಪಗಾಗೋಗದೆ. ಈ ನಾಗಿ ಬಂದ್ರ ಮೇಲೆ ಮತ್ತೆ ಕಳೆ ಬರ್ತದೆ. ಬರ್ಲಿಲ್ಲ ಅಂದ್ರೆ ನಾನ್ ಬಿಟ್ಟೆನಾ? ಇದನ್ನ ಯಾಕೆ ನಾನ್ ತಕೋಗ್ಬೇಕು? ನನ್ ಗಂಡ ಅವನಲ್ಲ, ತಕ ಬರ್ತಾವನೆ. ಅಕ್ಕ ಕೊಡಿ, ನಾನು ಸ್ವಲ್ಪ ಸಹಾಯ ಮಾಡ್ತೀನಿ. ಲಕ್ಷ್ಮಿ, ನಾನು ಮಾಡ್ತೀನಿ, ನೀನು ಮೊದಲು ಹೋಗಿ ಓದ್ಕೊ. ಆಯ್ತಕ್ಕ, ಓದ್ಕೋತೀನಿ. ಸ್ವಲ್ಪ ಸಹಾಯ ಮಾಡಿ ಹೋಗ್ತೀನಿ. ಲಕ್ಷ್ಮಿ, ಇಷ್ಟು ಚಿಕ್ಕ ಕೆಲಸ. ನೀನೇನಾದರೂ ಕಾಫಿ ಕುಡಿತೀಯಾ? ಅಯ್ಯೋ, ನನಗೇನು ನೋಡಿ, ಪಾತ್ರೆ ಇದೆ, ನನ್ನ ಪಾತ್ರೆನಾದ್ರೂ ತೊಳಿತೀನಿ. ಲಕ್ಷ್ಮಿ, ಬೇಡ. ಅಯ್ಯೋ, ಸುಮ್ಮನಿರಿ ಅಕ್ಕ. ನಮ್ಮನೆ ಕೆಲಸ ಮಾಡೋದಕ್ಕೆ ನಮಗೇನು ಸಂಕೋಚ ಹೇಳಿ? ಅಯ್ಯೋ, ಇವಳು ಬೇರೆ ಬಂದಲ್ಲಪ್ಪ. ಅಯ್ಯೋ, ನಾನು ಊರ್ಗ್ ಹೋಗಿ 3 ತಿಂಗಳಾಗಿಲ್ಲ, ಅಷ್ಟ್ರಾಗೆ ಹೊಸ ಕೆಲಸಗಳನ್ನ ಮಾಡಿಕೊಂಡ್ಬಿಟ್ಟಿದ್ದೀರಾ? ನಾನು ಹೋಗುವಾಗ 2 ತಿಂಗಳು ಸಂಬಳ ತಕ್ಕದೆ ವಾಪಸ್ ಬರ್ತೀವಿ ಅಂತ ಹೇಳ್ಬಿಡ್ತಾನೆ ಹೋಗಿರೋದು. ನನ್ ಪರ್ಮಿಷನ್ ಇಲ್ದೆ ಈ ಅಟ್ಟಿ ಒಳಗೆ ಇನ್ನೊಬ್ಳು ಹೆಂಗ್ ಬಿಡ್ಕೊಂಡ್ರಿ? ಈ ಅಟ್ಟಿಲಿಂತ ಅನ್ಯಾಯ ಆಗುತ್ತೆ ಅಂತ ನಾ ತುಂಬ್ಸ್ ಮನ್ಸಲ್ಲಿ ಎಣಿಸಿರ್ಲಿಲ್ಲ ಶಿವನೇ. ಅಯ್ಯೋ ಅಯ್ಯೋ, ಅಣ್ಣ, ನನ್ನ ಹೆಂಡತಿ ದವಿ ಕೇಳಿದಂಗಾಯ್ತು. ಏನಾತ್ರಿ? ನಿನ್ ಹೆಂಡತಿನೇ ಬಂದಿದ್ದಾಳೆ ನೋಡಪ್ಪ ಅಲ್ಲಿ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.